ಏನಂದ್ರ ಹುಡುಗನ ಕಡೆಯವ್ರ ಎಲ್ಲ ಹ್ಞೂ ಅಂದಾರ ನೋಡು. ನೀವು ಯಾವತ್ತು ಚಲೋ ದಿನ ಹೇಳ್ತಾರಲ್ಲ ಅವತ್ತು ಅವ್ರು ಇಟ್ಕೋತಾವ ಅಂದಾರು. ನಮ್ದೇ ಇಲ್ಲ, ಬೀಗ್ರು ಹೆಂಗೆ ಹೇಳ್ತಾರು ಹಂಗೆ ಹೇಳ್ಯಾರು. ನೀವು ಯಾವಾಗ ಇಟ್ಕೋತೀರಿ ಯಾವಾಗ ಮಾಡ್ತೀರಿ ಅಂತ ಕೇಸ್ ಹೇಳ್ಯಾರ ನೋಡು. 2 ವಾರದಾಗ ಇಟ್ಕೋಬೇಕಂತ ನೋಡಿ ಮದ್ವಿ. ಯಾಕಂದ್ರೆ ಅವ್ರ ಮುಂದೆ ಮತ್ತೆ ಆಕಿ ಮಗಳದು ಅಂತ ಹೇಳಿರಲ್ಲ, ಅವ್ರ ಮಗಳದನು ಈಗ ಮಾಡವ್ರ ಅವ್ರ. ಅದಕ್ಕಾಗಿ ಮದ್ವೆ ಆಗಿ ಮಾಡ್ತೇವೆ ಅಂದಾರು. ಮದ್ವೆ ಯಾಕೆ ನೀವೇ ಮಾಡಿಕೊಡ್ಬೇಕಂತ ನೋಡಿ ಮತ್ತೆ ಏನು ಮಾಡ್ತೀರಿ ಕಮಲಕ್ಕ? ಮತ್ತೀಗೆಲ್ಲ ದುಡ್ಡು ಬಂಗಾರ ಅಂತೂ ಭಾಳ ದುಡ್ಡು ಆಗಿಬಿಟ್ಟತಿವ. 82,000 ಆಗೈತಿ ಬಂಗಾರ ರೇಟ. ಕೇಳ್ದಂಗೆ ಆಗೈತೆ ನೋಡಿ. ನಮ್ಮಂತಾರಂತೂ ಬಂಗಾರ ಸನಿಕ ಹೋಗ್ದಂಗೆ ಆಗ್ಬಿಟ್ಟತ್ ನೋಡಿವ. ಅಲ್ಲ ಈ ಪತಿ ಬಂಗಾರ ರೇಟ್ ಆದ್ರೆ ಬಂಗಾರ ತಗೊಳ್ಳೋದು ಹೆಂಗೆ ಕಮಲಕ್ಕ? ನಾವೇನು ಮತ್ತೆ ಹಿಂಗೆ ಸಾಯ್ಬೇಕಾಕತ್ತೇನು? ಬಂಗಾರ ಕಾಣ್ದಂಗೆ ಆಕತ್ತೇನು ನಾವು? ಅಲ್ಲ ನಮ್ಮ ಮಕ್ಳಿಗೆ ಮಾಡಿಸ್ಕೊಡಿದ್ರೆ ಹೆಂಗೆ ಕಮಲಕ್ಕ? ನಾವು ನಿಮ್ಮಂತಾರ ಏನು ಬಿಡುವ ಇದ್ದಾರ ಮಾಡಿಸ್ತೀರಿ, ನಾವೇನು ಮಾಡ್ಬೇಕೇನ ಯಾಕ? ಅಯ್ಯ ಗಿರ್ಜವ್ವ, ಅಲ್ಲ ಈಗ ನಮ್ದಾರ ಎಲ್ಲೈತಿ? ಅಲ್ಲ ಅಲ್ಲೆಲ್ಲ ಲಾಸ್ ಆಗಿದ್ಕ ನಾವು ಇಲ್ಲಿ ಬಂದವಲ್ಲ, ಈಗ ಹಳಿ ಮನೆಗೆ ಬಂದು ಕುಂತೋ. ಮತ್ತೆ ಈಗ ನೋಡ್ರಿ ನೀನು ಹಿಂಗಂತೆಯಲ್ಲ, ನಮಗೂ ಅದ ಚಿಂತೆ ಬಂದತೆ ಯವ್ವ. ಏನಿಲ್ಲ ಅಂದ್ರು ಈಗ ನಾವೊಂದು 2 ತೊಲಿ ಮಾಡ್ಸೇವಂದ್ರು ಈಗ 1 ತೊಲಿಗೆ 82,000 ಅಂದ್ರೆ ಮತ್ತೆ ಎಷ್ಟು ಆಯ್ತು ನೋಡಿ ನೀನು? 1,64,000 ರೂಪಾಯಿ ಆಕತಿ. ಎಲ್ಲಿಂದ ತರು ನೀವ? ಮತ್ತೆ ಹುಡುಗ ಚೈನ ಹಾಕಬೇಕು, ಈಗ ಮಾಡಿಸ್ಬೇಕು. ಅವ್ರು ನೋಡ್ರಿ ಏನು ಕೊಡಬೇಡ ಅಂತಾರೆ. ಈಗ ನೋಡ್ರಿ ನನಗೆ ಗಂಟನ ಬೇಕಂತಾಳು. ನಾವು ಮಾಡಿಸ್ಬೇಕು ನೋಡಿವ. ಈಗ ಏನು ಮಾಡೋದು? ಸಾಕಾಗ್ಬಿಟ್ಟದ ನಮಗೂ. ಎಲ್ಲಿಂದ ತರಬೇಕು ರೊಕ್ಕ? ಇದ್ದದ್ದು ಹೊಲ ಅಂದ ಮಾರ್ಬೇಕು ನೋಡಿ. ಹೊಲ ಮಾರಿ ಆಕಿ ಮದ್ವೆ ಮಾಡಿಬಿಟ್ರೆ ಮುಗಿಸೋತ್. ಏನು ಇಲ್ದಂಗೆ ಆಕತ್ ನೋಡು ನಮ್ಮ ಕೈಯಾಗ. ಸಾಯೋ ಟೈಮ್ದಾಗ ಇದೊಂದು ಮನಿ ಅಷ್ಟೇ ಉಳಿದು ಬಿಟ್ಟತ್ ನಮಗೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ ನೋಡು. ಇಲ್ಲಂದ್ರೆ ಬಿಡ, ಮತ್ತೆ ಯಾಕೆ ಮಾಡಿಸಿದಿ ಗಂಟನ? ಮುಂದಿದ್ದ ಮಾಡಿಸ್ಕೊಡಲ್ಲ. ಈಗೇನಷ್ಟು ಅರ್ಜೆಂಟ್ ಐತಿ? ಹುಡುಗನ ಕಡೆಯವ್ರು ಏನು ಕೇಳ್ಯಾರ? ಆಕಿ ಮಾತು ಕೇಳ್ಕೊಂತ ಕುಂತ್ರೆ ನೀನು ಹಂಗೆ ಕುಂದ್ರಬೇಕಾಗ್ತದೆ ನೋಡು. ಮತ್ತೆ ಏನು ಮಾಡೋದಯ್ಯವ? ಮತ್ತೆ ಇಲ್ಲಾಂದ್ರೆ ಸುಮ್ಮ ಜಗಳ ಮಾಡ್ತಾಳೆ. ಇರಾಕ ಒಬ್ಬಾಕೆ ಮಗಳು ನಾನು. ನಿಮ್ಗೆ ಅದನ್ನು ಮಾಡಿಸ್ಕೊಡಕ್ಕೆ ಆಗಂಗಿಲ್ಲ ನಿಮಗೆ. ಮತ್ತೆ ಏನು ಮಾಡಿಸ್ಕೊಡ್ತಾರೆ ನೀವು ಅಂತ ಕೇಳ್ತಾಳು. ಮತ್ತೆ ಏನು ಮಾಡೋದಿನ? ಇರುವತ್ ನಡಿ ಅತ್ತ ಕಡೆ ಅಂತ ಹೇಳಿ ಅದನ್ನ ಹೊರ ಮರಾಗಿಟ್ಟು ಅದಟ್ಟು ಮಾರ್ತಂದ್ರೆ ಉಳಿದ ರೊಕ್ಕ ನಮ್ಮಿಬ್ಬರು ಹೆಸರು ಮೇಲೆ ಇಟ್ಕೊಂಡು ಆಕೆಗೆ ಏನು ಮಾಡಿಸ್ಕೊಡ್ದು ಕೊಟ್ಟ ಮದುವೆ ಮಾಡಿ ಕಳಿಸಿಬಿಡ್ತೇವ. ಏನಾರ ಮಾಡ್ಕೊಳ ಮುಂದೆ ಕೊಡೋದೆಲ್ಲ ಕೊಟ್ಟು ಕಳಿಸಿಬಿಡ್ತಾವ ಆಕಿನ. ಇಲ್ಲ ಅಂದ್ರೆ ನಾಳೆ ಆದಾತ ಈದಾತ ಈ ಲವ್ ಮಾಡಿ ಮದುವೆ ಆದ್ರೆ ಇದ ಅನಿಬರ ನಮ್ದ. ಈಗ ಅವಂದು ಈಗ ಬಗೆ ಹರಿಸಿದ್ವು. ಇನ್ನು ಅವ್ರದ್ದು ಇದನ್ನ ಇಟ್ಕೋಬೇಕಂತ ಅನ್ಕೊಂಡು ಇವತ್ತು ಆಕಿಗೆ ಆರಾಮಿರ್ಲಿಲ್ಲ. ಅದಕ್ಕಾಗಿ ಎಲ್ಲ ಬಟ್ಟೆ ಹೋಗೋದು ಹಾಕಿನಿ. ಸ್ವಲ್ಪ ಏನೋ ಆರಾಮಾಗೈತೆ ಅನ್ನತ್ತಿದ್ಲು. ಅದಕ್ಕೆ ಊಟ ಅದು ಮಾಡ್ಕೊರೇವ ನೀವು ಅಂತೇಳಿ ನಾನು ಬಟ್ಟೆ ಹೋಗಿ ಬರ್ತಾನೆ ಅಂತ ಹೇಳೇ ಇಲ್ಲ. ಹೇಳಿದ್ರೆ ಸಾಕು, ಅಯ್ಯ ಅತಿ ಬ್ಯಾಡ್ರಿ ಅತಿ ಬ್ಯಾಡ್ರಿ ಅತಿ ಬ್ಯಾಡ್ರಿ ನಾನು ಹಾಕ್ತೇನ್ರಿ ಅಂತಾಳು. ಅದಕ್ಕೆ ಎಲ್ಲಿವ ಆಕೆ ಹೇಳಿರದ ಆಕೆ ಹೋಗ್ಕೊಂತ ಕುಂದಿರ್ತಾಳ ಅಂತ ಹೇಳಿ ನಾನು ಹೋಗ್ಯಾಕೆ ಬನ್ನಿ ನೋಡುವ. ಹೌದಾ? ಯಾಕ ಮತ್ತೆ ಏನು ಮಾಡೋದು ಬಿಡಿ. ನಮ್ಮಂತಾರಂತೂ ಬಂಗಾರ ಕಾಣ್ದಂಗೆ ಆಗೈತಿ. ಇದ್ದಾರ ಮಾಡಿಸ್ಕೋತಾರೆ, ಇಲ್ಲದಾರ ಏನು ಮಾಡೋದು? ಹಂಗೆ ಇರೋದು. ಮತ್ತೆ ಸುಮಾರನ್ನ ತಗೊಂಡ ಬಂಗಾರ ಅಂತ ಅನ್ಕೊಂಡ ಹಾಕೊಂತ ಅಡ್ಡಾಡೋದಾಕತ್ ನಮ್ಮ ಬಾಳೆ. ನಾಳೆ ನಮ್ಮ ಸಂಗೀತದ ಮದುವೆ ಮಾಡಬೇಕು, ಹೆಂಗೆ ಮಾಡ್ಬೇಕು ಅನ್ನೋಂಥದ್ದು ಚಿಂತೆ ಐತಿ ಬಿಟ್ಟತ್ ನಮಗೆ. ಏನು ಮಾಡೋದು ಮತ್ತೆ? ಹಂಗೆ ಮಾಡೋದು. ಮತ್ತೆ ಏನು ಮಾಡೋದಿನ? ಆಯ್ತು ಯಾಕಂಗಾರೆ ನಾನು ಬರಲಿ ಅದನ್ನ ಹೇಳಕ್ಕೆ ಬಂದೀನಿ. 2 ವಾರದಾಗ ಇಟ್ಕೊ ಅಂದಾರ ಅಂತ ಹೇಳಿ ಅದನ್ನ ಹೇಳಕ್ಕೆ ಬಂದೀನಿ. ತಗೋ ನೀನು ಬಟ್ಟೆ ಒಣ ಹಾಕು. ಮತ್ತೆ ಹಂಗೆ ಮಾತಾಡ್ಕೊಂತ ನಿಂತ್ರ ಪಾಪ ನಿಂದು ಕೆಲಸ ಎಲ್ಲ ಹಂಗೆ ಉಳಿತೈತಿ. ಇನ್ನೊಂದು 2 ವಾರ ಉಳ್ದೈತಿ. ಎಲ್ಲ ನೀವು ಶಾಪಿಂಗ್ ಮಾಡ್ರಿ, ಎಲ್ಲ ಮಾಡಬೇಕು. ಹಂಗೆ ಅಂದ್ರೆ ಮತ್ತೆ ಆಗಂಗಿಲ್ಲ. ಆಯ್ತು ಯಾಕಂಗಾರೆ ನಾನು ನಂದು ಕೆಲಸ ಐತಿ, ಹೋಗಿ ಬರ್ತೀನಿ ಹಂಗಾರೆ. ಮನೆ ಊಟ ಬಂದೇನು ಹಂಗೆ ಹೋಗ್ಕರಂತಿಲ್ಲ ಯವ್ವ. ನಡಿ ಊಟ ಮಾಡಿ ನಡಿ. ರೊಟ್ಟಿ ಮಾಡೇನು, ರೊಟ್ಟಿ ತಿಂದು ಹೋಗ್ಬಾ. ಅಯ್ಯೋ ಬೇಡ, ಯಾಕೆ ನಾನು ರೊಟ್ಟಿನ ಮಾಡೇನು. ರೊಟ್ಟಿ ಪುಂಡಿ ಪಲ್ಯ ಮತ್ತು ಕಾಯಿನ ಪಲ್ಯ ಮಾಡಿದ್ನಿ. ಅವ್ರಿಕಾಳು ಪಲ್ಯ, ಅನ್ನ ಸಾರ ಮಾಡಿದ್ನಿ. ಇರ್ಲಿ ತಗೋ, ಮನ್ಯಾಗ ರೊಟ್ಟಿ ಜಗ್ಗದಾವು. ಅವು ಬಂದೇ ಇಲ್ಲ. ಎಲ್ಲಿ ಹೋಗ್ಯಾನೇನು ಗಂಡ. ಮತ್ತು ನಾವ ಇಬ್ಬರ ಆಕೆ ನೋಡ್ರ ಸ್ಕೂಲಿಗೆ ಹೋಗ್ಯಾಳು, ಸಾರಿ ಕಾಲೇಜ್ಗೆ ಹೋಗ್ಯಾಳು. ಸ್ಕೂಲ್ ಅಂತ ಸ್ಕೂಲೇ ಬರ್ತದೆ ಬಾಯಾಗಾರ. ಕಾಲೇಜ್ಗೆ ಹೋಗ್ಯಾಳ. ಆಕೆ ಬಂದ ಮ್ಯಾಲ ಇಬ್ರು ಕೂಡ ಊಟ ಮಾಡ್ತೇವೆ. ಇರ್ಲಿ ತಗೋ ಯಾಕೆ ಮತ್ತೆ ಬೇಡ. ಹೋಗ್ಕನಂಗಾರ ನಾನು ಏನೇವ ನಮ್ಮ ಮನ್ಯಾಗ ತಿಂದ್ರೆ ನಿನಗೇನು ಬೇಡ ಅಂತತನ? ಬಾ ಒಂದು ರೊಟ್ಟಿ ತಿಂದು ಹೋಗು. ನಿಮ್ಮ ಮನ್ಯಾಗಿನ ಮತ್ತೆ ರಾತ್ರಿ ತಿನ್ನೋಂತೆ. ಮತ್ತೆ ರಾತ್ರಿ ತಿನ್ನೋದು ಇದ್ದ ಐತಲ್ಲ. ನಮ್ಮ ಮನ್ಯಾಗಿನ ರುಚಿ ನೋಡಿ ಹೆಂಗೈತೆ ಅಂತ ಹೇಳಿ. ಇಲ್ಲಿ ತಗೋ ಕಮಲಕ್ಕ, ಮತ್ತೆ ಬರ್ತಾನು. ಇಲ್ಲೇ ಅಲ್ಲ ಏನು ನಾವೇನೇನು ಒಂದ ಮನೆಯಾರ ಆದಂಗೆ ಅದು ಬರೋದು ಹೋಗೋದು ಇದ್ದೇ ಇರ್ತೈತಿ. ತಿನ್ನೋದು ಮಾಡೋದು ಎಲ್ಲ ಇರ್ತೈತಿ. ಈಗ ನೀನು ಪಾಪನಿಂದ ಎಲ್ಲ ಕೆಲಸ ಐತಿ. ಕೆಲಸ ಮಾಡ್ಕೊಂತ ಎಲ್ಲ ಮಾಡತ್ತಿದ್ದಿ. ಮೊದ್ಲು ಮೀನಾ ಬೇರೆ ಆರಾಮಿಲ್ಲ ಅಂತಿದ್ದಿ. ಎಲ್ಲ ಒಬ್ಬಾಕಿ ಬೇರೆ ಮಾಡಬೇಕು. ಎಲ್ಲಿ ತಗೋ ನಾನು ಹೋಗ್ಕನಂಗಾರ. ಅಲ್ಲ ಒಂದಿಟ ರಾತ್ರಿ ಬರ್ತೀಯನ? ಒಂದು ಸ್ವಲ್ಪ ರೆಡಿ ಮಾಡೋಣ. ಅವ್ರದ್ದು ಇವತ್ತು ಪ್ರಸ್ತಾವ ಇಟ್ಕೊಂಡವು. ಒಂದಿಟ ಬಾಲ ನನಗೂ ಒಬ್ಬಾಕಿ ಮಾಡೋಕೆ ಆಗಂಗಿಲ್ಲ. ಆಕೆ ಮದುವೆ ಹೇಳ್ಬೇಕನಿ. ಆಕಿದು ಮೊದ್ಲು ಈಗ ಮದುವೆದೊಂದು ಇದೈತಿಲ್ಲ, ಆಕೆ ಅಲ್ಲಿ ಫೇಶಿಯಲ್ ಮಾಡಿಸ್ಕೊನಿ, ಈ ಮಕ್ಕಕ್ಕೆ ಬಳಕೊನಿ ಆ ಮಕ್ಕಕ್ಕೆ ಬಳಕೊನಿ ಅನ್ನೋದು ಬರೀ ಇದು ಮಾಡತ್ತಾಳು. ಅದಕ್ಕೆ ನೀನ ಬಾಲ ಒಂದಿಟ ರೆಡಿ ಮಾಡೋನು. ರಾತ್ರಿ ಯಾಕೆ ಊಟ ಮಾಡ್ಕೊಂಬರ್ತಂತ ಹೋಗಂಗಾರ. ಊಟ ಮಾಡಿ ಕ್ಯಾಸ ಹಂಗೂ ಊಟ ಹಚ್ಕೊಟ್ಟು ಈ ಕಡೆ ಬರ್ತಾನು. ಆಮೇಲೆ ಬೇಕಿದ್ರೆ ರೆಡಿ ಮಾಡಿ 7-8 ಗಂಟೆಗೆ ಬರ್ತಾನು. 7-8 ಗಂಟೆಗೆ ಬರ್ತಿ. ಚಲೋ ಆಯ್ತು ಹಂಗಾರ. ಬಾ, ನಾನು ಅಷ್ಟೊತ್ತಿಗೆ ಅವ್ರಿಗೆಲ್ಲ ಊಟ ಮಾಡ್ರೆ ಮಾಡುವಾರ ಯಾಕಂತ, ಇಲ್ಲಾಂದ್ರೆ ಆಮೇಲೆ ಮಾಡ್ಕೋವಾರ ಯಾಕಂತ. ಊಟ ಇಲ್ಲೇ ಮಾಡೋಂತೆ. ಈಗ ಮಾಡಿದ್ರು ಮಾಡವಲ್ಲಿ ರಾತ್ರಿ ಯಾರ ಇಲ್ಲೇ ಮಾಡೋಂತೆ. ಅವ್ರಿಗೆ ಊಟ ಕೊಟ್ಟ ಬಾ, ಇಲ್ಲಿ ಅಷ್ಟ್ರು ಕೂಡ ಊಟ ಮಾಡಿ ಅವನ್ನೆಲ್ಲ ರೆಡಿ ಮಾಡ್ಕೊಳಂತ. ನಾನು ನೀನು ಹೂವದ ಎಲ್ಲ ತರಿಸಿದೆ ಹಂಗಾರ. ಇಲ್ಲವ ಹೋಗ್ಬೇಕದ ಮಾರ್ಕೆಟಿಗೆ. ಅವನ ತರನ ಕರ್ಕೊಂಡು ಹೋಗ್ತಾನ. ಈಕೆ ಮಗನ ಕರಿಬೇಕಂತನ ಆಕೆ ಬರೀ ಅಡ್ಡಾಡ್ದಾಗೈತಿ. ಅದಕ್ಕೆ ಕೇಳ್ತಾನ ಆಕಿನ. ಆಕೆ ಬಂದ್ರೆ ಆಕಿನ ಕರ್ಕೊಂಡು ಹೋಗ್ತಾನ. ಇಲ್ಲಾಂದ್ರೆ
ತರನೇ ಅಂತ ಬ್ಯಾಡ್ಬಿಡು, ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಆ ಕಡೆ. ಅದನ್ನ ಅನ್ಬೇಕಂದ್ ನೋಡು. ಅಲ್ಲ ಅಣ್ಣನ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ಅನ್ಬಿಡ್ದಂದ್ರೆ ನೀನ ಅಂದಿ. ಆಯ್ತು ಕಷ್ಟ ಮಾಡು, ಅಣ್ಣನ ಕರ್ಕೊಂಡು ಹೋಗಿ ತೊಗೊಂಡು ಬಂದ್ಬಿಡು. ನಾನು ತೊಗೊಂಬಂದಾಗ ನಿಂಗೆ ಹೇಳ್ತಾನು, ಆಮೇಲೆ ನೀನು ಬರುವಂತೆ ಹಂಗಾರ ಇಲ್ಲೇ ಬಂದು ಊಟ ಮಾಡ್ಬೇಕು ನೋಡಿ ಮತ್ತೆ ನೀನು. ಸರಿ ಸರಿ ಆಯ್ತು ಬರ್ತಾನೆ ಹಂಗಾರೆ ನಾ ಹೋಗಿ ಬರ್ತಾನೆ ಯಾಕೆ. ಸರಿ ಆಗಿರ್ರಿ ಹೋಗಿ ಬಾ, ಮರಿಬೇಡ ಸ್ವಲ್ಪ ಜಲ್ದಿನ ಬಾ. ಹ್ಞೂ ಬರ್ತಾನೆ ಯಾಕೆ, ಜಲ್ದಿನ ಬರ್ತಂತು. ಚಲೋ ಆತಿವ ಈ ಕಡೆ ಬಂದಿದ್ದು, ಈ ಕಡೆ ಬರ್ತಾಳ ಅಂತ ಚಲೋ ಆತ ಕಡೆ. ನಾನು ಬಗ್ಗೆ ನನಗೂ ಮಾಡಕ್ ಬರೋದಿಲ್ಲ, ಹೆಂಗ್ ಮಾಡೋದಂತ ನಾನು ಯೋಚನೆ ಮಾಡತ್ತೀನಿ. ಇಬ್ರು ಆದ್ರೆ ಜಲ್ದಿ ಜಲ್ದಿ ಮಾಡ್ತೇವ ಕಡೆ. ಇಮೇಲೆ ಹೋಗ್ಯಾನ ನನ್ನ ಗಂಡ, ಅವ್ನು ಕರ್ಕೊಂಡ ಬಡ 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 ಹೋಗಿ ಹೂವು ಎಲ್ಲ ತೊಗೊಂಬರ್ಬೇಕು. ಫ್ಲವರ್ ರೋಜ್ ಯಾವ ಬೇಕು ಅವ್ರು ರೋಸ್ಗಳು ತೊಗೊಂಡು ಅವೆಲ್ಲ ತೊಗೊಂಡು ಬಂದ್ರಾಯ್ತು. ಮತ್ತೆ ಈ ಬಟ್ಟೆ ಒಣ ಹಾಕ್ಬೇಕಲ್ವ, ಮದುವನ್ ಕರಿನ್ ತಡಿ. ಏ ಮದುವ ಇವ ಸ್ವಲ್ಪ ಬಟ್ಟೆ ಒಣ ಹಾಕ, ಇವ ನಾವು ಮಾರ್ಕೆಟ್ಗೆ ಹೋಗಿ ಬರ್ತಾವು. ಏನಮ್ಮ ನಿಂದು ಬರೇ ಮಧು 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 ಅಂತಿರ್ತೀಯ ನೋಡು. ಆಯವ್ವ ಇಲ್ಲಿ ಸ್ವಲ್ಪ ಕೆಲಸ ಇದೆ ಬಾಲ. ಏನಮ್ಮ ಏನು ಕೆಲಸ? ನಾನು ನಿಮ್ಮಪ್ಪ ಸ್ವಲ್ಪ ಹೂ ತರಕ್ ಹೋಗವು ಮಾರ್ಕೆಟ್ಗೆ, ಸ್ವಲ್ಪ ಇವತ್ತು ಬಟ್ಟೆ ಹೊರ ಹಾಕ್ತೇವ, ಊಟ ಮಾಡ್ಕೊಂಡಾರ ಹೋಗಿ ಬರ್ತೇವೆ, ಹಸು ಭಾಳ ಆಗೈತಿ. ನಿಮ್ಮ ಅತ್ತಿಗೆಗೆ ಆರಾಮಿಲ್ಲ ಅಂತ ಅದಕ್ಕೆ ನಾನು ಒಗದು ಹಾಕೀನಿ, ಸ್ವಲ್ಪ ಒಣಗಿ ಹಾಕಲ್ಲ. ಇಲ್ಲ ಅಮ್ಮ ನನಗೆ ಆಗಲ್ಲ, ನಾನೆಲ್ಲ ಫೇಶಿಯಲ್ ಅದು ಎಲ್ಲ ಮಾಡಿಸ್ಕೋಬೇಕು. ಅದು ಬಿಟ್ಟು ಈ ಬಟ್ಟೆ ಎಲ್ಲ ಒಣಗಿ ಹಾಕೋದು ಕೂತ್ರೆ ನಾನು ಬಿಸಿಲಿಗೆಲ್ಲ ನನ್ನ ಫೇಸ್ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ಮತ್ತು ನಾನೆಲ್ಲ ಬ್ಲ್ಯಾಕ್ ಆಗಿಬಿಟ್ರೆ ನನಗೆ ಆಗಲ್ಲ, ನಾನು ಬಿಸಿಲಿಗೆ ಹೋಗಲ್ಲ. ಬೇಕಿದ್ರೆ ನೀನು ಒಣಗಿ ಹಾಕು, ಬೇಡ ಅಂದ್ರೆ ಬಿಡು, ನಾನು ಮಾತ್ರ ಹೋಗಲ್ಲ. ಅಲ್ಲ ನಾಳೆ ಗಂಡ ಮನೆಗೆ ಹೋದ್ಮೇಲೆ ಹಳ್ಳಿ ಒಂದು ನೀನ್ ಅಲ್ಲೆಲ್ಲ ಮಾಡಬೇಕ, ಬಟ್ಟೆ ಒಣಗಿ ಹಾಕ್ಬೇಕು, ಒಣಗಿ ಹಾಕಬೇಕು. ಮನೆ ನಳ ಇದ್ರೆ ನಳದ ಅಲ್ಲಿ ಹಿಡಿದು ಹೋಗೋದು ಹಾಕಬೇಕು, ಇಲ್ಲಾಂದ್ರೆ ಹಳ್ಳಕ್ಕ ಕೆರಿಗೆ ಅಲ್ಲೇ ಇಲ್ಲಿ ಬಾವಿಗೆ ಹೋಗಿ ಒಕ್ಕೊಂಡು ಬರ್ಬೇಕು ನೀನು ಬಟ್ಟಿ. ಅದ್ರ ಗೊತ್ತೈತೆ ನಿನಗ? ಅದನ್ನ ಬಿಟ್ಟು ಈಗ ನಾನು ಬಿಸಿಲಿಗೆ ಹೋದ್ರೆ ಕರಗಾಕನ, ಅಲ್ಲೇ ಹೋದ್ರೆ ಕರಗಾಕನ ಹಿಂಗ ಅಂದ್ಕೊಂತ ಕುಂತೆ ಅಂದ್ರೆ ನಾನು ಫೇಶಿಯಲ್ ಮಾಡಿಸ್ಬೇಕ, ಅದು ಮಾಡಿಸ್ಬೇಕಂತ ಹೇಳಿ ನಾಳೆ ಮದುವೆ ಕೊಕ್ಕಿಯಲ್ಲ ಅವಾಗ ಗೊತ್ತಾಕತ್ತೇನೆ, ಫೇಶಿಯಲ್ ಮಾಡಕ್ ಕಳಿಸ್ತಾನೆ ನೀನು ಗಂಡ. ಅಮ್ಮ ನನ್ನ ರಾಜು ಯಾವತ್ತೂ ಹಂಗೆ ಮಾಡಕ್ಕೆ ಹಚ್ಚಂಗೆ ಇಲ್ಲ. ಮನ್ಯಾಗ ಬೇಕಿದ್ರೆ ನನ್ನ ಕೆಲಸದ ಆಳನ್ನ ಇಟ್ಕೋತಾನೆ ಹೊರತು ನಾನು ಮಾತ್ರ ಕೆಲಸ ಮಾಡಂಗಿಲ್ಲ. ನಾನು ಅವ್ನು ಮೊದಲೇ ಹೇಳಿದ್ದಾನೆ, ನಾನು ಮದುವೆಗೆ ಬಂದಮೇಲೆ ಒಂದು ನಿನ್ನ ಮನೇಲಿ ಕೆಲಸ ಮಾಡೋಕೆ ಯಾರನ್ನಾದ್ರೂ ಇಟ್ಕೋಬೇಕು, ಇಲ್ಲ ಅಂದ್ರೆ ನಾನು ಮಾತ್ರ ಬರಂಗಿಲ್ಲ ನೋಡು, ನಾನು ನಿನ್ನ ಮದುವೆ ಆಗಂಗಿಲ್ಲ. ಅದಕ್ಕೆ ನಾನು ಮೊದಲನೇ ಹೇಳಿದ್ದೇನೆ, ಮಾವ ಅದಕ್ಕೆಲ್ಲ ಹ್ಞೂ ಅಂದಮೇಲೆ ನಾನು ಒಪ್ಕೊಂಡಿರೋದು ಗೊತ್ತೈತಿ ನಿನಗೆ. ನೋಡೋನು ನಾಳೆ ಮದುವೆ ಹೊಕ್ಕಿಯಲ್ಲ ಅವಾಗ ನೋಡ್ತಾನು. ನಿಮ್ಮ ಅತ್ತೆ ಏನು ಸುಮ್ಮನೆ ಇರ್ತಾ ಅಂದಿ ನಿನಗೆ? ಎಲ್ಲ ಏನು ನನ್ನಂಗೆ ಅನ್ಕೊಂಡ್ಬಿಟ್ಟಿದ್ಯ? ಅಮ್ಮ ಅಮ್ಮ ಅನ್ನಂಗೆಲ್ಲ ಅತ್ತಿಗಳು ಹಂಗೆ ಇರಂಗಿಲ್ಲ. ನನ್ನ ನಿಮ್ಮ ಅತ್ತಿಗೆನ ನೋಡ್ಕ್ಯಾಸ ನೀನು ಅನ್ಕೊಂಡಿರ್ಬೋದು ಎಲ್ಲ ಅತ್ತಿ ಸಸಿ ಹಿಂಗೆ ಇರ್ತಾರ ಅಂತೇಳಿ. ಈಗಿನ ಕಾಲದಾಗ ಯಾ ಅತ್ತಿ ಸಸಿನ ಹಿಂಗೆ ಇರಂಗಿಲ್ಲ, ಅದನ್ನ ನೆನಪಿಟ್ಕೋ. ಎಲ್ಲಾನು ಮಾಡ್ಬೇಕು. ಒಂದು ಚಹಾ ಮಾಡಕ್ ಬರೋದಿಲ್ಲ ನೀನು ಇನ್ನ ಮಟ ಆದ್ರೂ ಮೊದಲು ಚಹಾ ಮಾಡಕ್ ಕಲ್ಕೋ. ಹೋಗು ಒಂದು ಬಟ್ಟೆ ಒಣಗಿ ಹಾಕಿ ಬಾ ನೋಡು, ಅಂದ್ರೆ ಊಟ ಮಾಡೋದು ನೀನು, ಇಲ್ಲ ಒಂದು ಊಟ ಇಲ್ಲ ನೋಡಿ ಇವತ್ತು. ಇಷ್ಟು ಮಾತಾಡ್ತೀಯಮ್ಮ, ಸರಿ ಆಯ್ತು ಬಿಡು, ಹಾಕ್ತೀನಿ ಹೋಗು. ಹಿಂಗೆ ಬಾ ದಾರಿಗೆ ಸಲಿಗೆ ಕೊಟ್ರೆ ಏನೋ ಅಂತಾರಲ್ಲ, ತಲೆ ಮೇಲೆ ಹಚ್ಚಿ ಕುಂದಿರ್ತಾಳ. ನಾವು ಇಷ್ಟಿರ ಹೋಗ್ಲಿ ಬಿಡು ಅಂತಂದ್ರೆ ನಾಳೆ ಮದುವೆ ಆದ್ಮೇಲೆ ಗಂಡ ಮನೆ ನಮ್ಮ ಹೆಸರೆಲ್ಲ ಕೆಡಿಸ್ಬೇಕು ನೋಡು. ಅಯ್ಯ ಅವ್ರ ತಾಯಿ ಏನು ಕಲ್ಸಿಲ್ಲ, ಅವ್ರ ತಾಯಿ ಏನು ಕಲ್ಸಿಲ್ಲ ಅಂತ ನನ್ನ ಬೈತಾರೋ. ಹೋಗಲ್ಲ ಮಾಡೋಗೆಲ್ಲ ಬರೀ ಅಮ್ಮಂದು ಗೋಳೆ ನೋಡು. ಇವಾಗ ನಾನೆಲ್ಲ ಫೇಶಿಯಲ್ ಮಾಡಿಸ್ಕೊಂಡ್ ಬಂದಿದ್ದೀನಿ, ಕ್ಲೀನಪ್ ಮಾಡಿಸಿದ್ದೀನಿ, ಎಲ್ಲ ಹಾಳಾಗೋಗ್ಬಿಡ್ತೈತಿ ಈ ಅಮ್ಮನಿಂದ. ಛೇ ಬಟ್ಟೆ ಒಣಗಿ ಹಾಕಬೇಕಂತ, ಇವು ಇಲ್ಲೇ ಇರ್ಲಿ ಬುಟ್ಟಿಲ್ಲೇ ಒಣಗ್ತಾವು. ನಾನು ಹಂಗೆ ಹೋಗ್ಬಿಡ್ತೀನಿ ಒಳಗೆ, ಏನಾದರೂ ಮಾಡ್ಕೊಲಿ, ಇಲ್ಲಾಂದ್ರೆ ಅತ್ತಿಗೆ ಕೇಳ್ತೀನಿ ಒಣಗಿ ಹಾಕಿ ಅಂತೇಳಿ ಈ ಅಮ್ಮ ಹೋದ್ಮೇಲೆ. ಏನಂದಿ? ಏನು ಅನ್ನತಿಯಲ್ಲ ಅಲ್ಲಿ ಗುಸು 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 ಗುಸು? ಏನಿಲ್ಲ ಅಮ್ಮ ಏನಿಲ್ಲ, ಬಟ್ಟೆ ಒಣಗಿ ಹಾಕತೀನಿ. ನೀನು ಹೋಗು, ನಾನು ಬಟ್ಟೆ ಒಣಗಿ ಹಾಕಿ ಆಮೇಲೆ ಒಳಗಡೆ ಬಂದು ಊಟ ಮಾಡ್ತೀನಿ. ಸರಿ ಸರಿ ಜಲ್ದಿ ಜಲ್ದಿ ಒಣಗಿ ಹಾಕಿ ಬಾ, ಇನ್ನ ಮತ್ತೆ ಫುಲ್ ಬಿಸಿಲಾಕತ್ ನೋಡು. ಸರಿ ಆಯ್ತು ಅಮ್ಮ. ಈ ಅಮ್ಮನ ಕಿವಿಯೆಲ್ಲ ನಾನು ಮಾತಾಡೋ ಕಡೆನೇ ಇರ್ತಾವೇನು? ಇನ್ನೂ ಹೋಗಿಲ್ಲೇನು, ಇಲ್ಲೇ ನಿಂತ್ಕೊಂಡು ನನ್ನ ಮಾತಾ ಕೇಳಿಸ್ಕೊತಾ ಇದ್ದಾಳೇನು ಅಮ್ಮ? ಅಲ್ಲ ಅಮ್ಮ ಯಾಕೆ ಹಿಂಗೆ ಮಾಡ್ತಾರೋ? ನಾನೇನು ಇವ್ರಿಗೆ ಏನು ವಿಲನ್ ಗತಿ ಕಾಣಕತ್ತೀನಿ ಅಮ್ಮಗ? ಯಾಕೆ ಮದುವೆ ಆದ್ಮೇಲೆ ನನಗೆ ಈ ಥರ ಮಾಡತ್ತಾರೋ? ನಾನು ಪ್ರೀತಿ ಮಾಡಿ ಮದುವೆ ಹೋಗತ್ತಂತೇಳಿ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ಬೇಕು ಅಮ್ಮ, ಇಲ್ಲ ಅಂದ್ರೆ ನನಗೆ ಯಾವತ್ತೂ ಏನು ಹೇಳಲ್ಲ ಅಮ್ಮ ಪಾಪ. ಪರವಾಗಿಲ್ಲ ಬಿಡು, ಮಾಡಿದ್ರಾಯ್ತು. ನಾಳೆ ಅಕಸ್ಮಾತ್ ನಾನು ಮದುವೆಗೆ ಹೋದ್ಮೇಲೆ ರಾಜು ಏನಾದರೂ ಕೆಲಸದವಳನ್ನ ಇಡ್ಲಿಲ್ಲ ಅಂದ್ರೆ ಅವಾಗ ಅಲ್ಲೆಲ್ಲ ನಾನೇ ಮಾಡ್ಬೇಕಾ? ಮುಸುರಿ ತಿಕ್ಕೋದು, ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು, ಮನೆ ಒರೆಸೋದು, ಇದೆಲ್ಲ ನಾನೇ ಮಾಡ್ಬೇಕಾ? ಅಯ್ಯೋ ಇದೆಲ್ಲ ಮಾಡೋದಾದ್ರೆ ನನಗೆ ಬರೋದೇ ಇಲ್ವಲ್ಲ, ಏನು ಮಾಡೋದು? ಅಮ್ಮ ಹೇಳಿರೋ ರೀತಿ ಏನಾದರೂ ಆದರೆ ಅಷ್ಟೇ ನನ್ನ ಕತೆ.